ನಾಳೆ ಬಂದ್ಬಿಟ್ಟು ಅಮ್ಮನ ಬರ್ಡೇ. ಫೈನಲಿ ನಮ್ಮ ಅಮ್ಮಂದು ನೀಲ್ಸ್ ಆಯ್ತು ಗೈಸ್. ಮಾಲ್ ಆಫ್ ಏಷ್ಯಾದಲ್ಲಿ ರೋಲೆಕ್ಸ್ ಬಂದಿದೆ. ಇಲ್ಲಿಗೆ ಸಬ್ಸ್ಕ್ರೈಬರ್ಸ್ ಜೊತೆ ಬರೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದೀನಿ. ನನ್ನ ಜೊತೆ ಬರೋದಿಗೆಲ್ಲ ಫ್ರೀನೇ. ಏನ್ ಹೇಳಿದ್ರಪ್ಪ ಅಂತಂದ್ರೆ 33 ಲ್ಯಾಕ್ ಆಗುತ್ತೆ ಆ ವಾಚ್ಗೆ ಅಂತ ಹೇಳ್ಬಿಟ್ಟು. ಗೈಸ್ ಅತಿ ಶೀಘ್ರದಲ್ಲಿ ಭರತ್ ಆಫೀಸ್ನ ಕೂಡ ತೋರಿಸ್ತೀನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಷ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪಾ ಅಂತಂದ್ರೆ ನಾನು ಡೈರೆಕ್ಟ್ ಆಗಿ ಮಂತ್ರಿ ಮಾಲ್ಗೆ ಬಂದಿದ್ದೀನಿ ಅಂಡ್ ನಾಳೆ ಬಂದ್ಬಿಟ್ಟು ಅಮ್ಮನ ಬರ್ಡೇ. ಸೊ ಹಾಗಾಗಿ ಅವರು ನೇಲ್ಸ್ ಮಾಡಿಸ್ಕೊತಾ ಇದ್ದಾರೆ. ಎಲ್ಲಮ್ಮ ನಿಮ್ಮ ನೇಲ್ಸ್ ತೋರ್ಸಮ್ಮ ಸದ್ಯಕ್ಕೆ ಹೆಂಗಿದೆ ಅಂತ. ನಮ್ಮಮ್ಮ ಫುಲ್ಲು ಶಾಪ್ ವರ್ಕಲ್ಲಿ ಬ್ಯುಸಿ ಇದ್ದಾರೆ. ಯಾರಿಗೋ ಕಾಲ್ಸ್ ಮಾಡಬೇಕು, ಕ್ಲೈಂಟ್ ಬರೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತು ನಾವು ಇನ್ನೊಂದು ಸ್ಟಾಫ್ನ ಹೈಯರ್ ಮಾಡಬೇಕಿತ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಬಂದಿದ್ರು. ಸೊ ಅವ್ರದ್ದು ವರ್ಕ್ ಚೆಕ್ ಮಾಡಬೇಕು ಇವತ್ತು. ಆ್ಯಂಡ್ ಭರತ್ ಕೂಡ ಬಂದು ವೆಯ್ಟ್ ಮಾಡ್ತಾ ಇದ್ರು. ಭರತ್ ಪಾಪ ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ಡಲ್ಲಾಗ್ಬಿಡಿದೆ ಫೇಸು. ಸೊ ಅಮ್ಮ ಯಾವ ಥರ ಮಾಡಿಸ್ಕೊತಾರೆ ನೋಡೋಣ. ಗೈಸ್ ಫೈನಲಿ ನಮ್ಮ ಅಮ್ಮಂದು ನೀಲ್ಸ್ ಆಯಿತು. ಸೊ ಕ್ರೇಜಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇದೆರಡು ಜೆಲ್ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಇದೆರಡು ಎಕ್ರಾಲಿಕ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡಿರೋದು. ಈ ಸಲ ಉದ್ದ ಮಾಡಿಸ್ಕೊಂಡಿದ್ದಾರೆ ನೋಡಿ, ಇಷ್ಟಿಷ್ಟು ಉದ್ದ ಮಾಡಿಸ್ಕೊಂಡಿದ್ದಾರೆ. ಹೆಂಗೆ ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮೊದಲೇ 8 ಮಾಡ್ಕೊತಿರ್ತಾರೆ ಅಮ್ಮ. ನಾನಾದ್ರು ನೀಟಾಗಿ ಮೇಂಟೈನ್ ಮಾಡ್ತೀನಿ, 8 ಮಾಡ್ಕೊತಿರ್ತಾರೆ. ನಂಗೆ ಅದೇ ಟೆನ್ಷನ್ ಅವ್ರದ್ದು. ಹಿಂಗಂದೆ ಒಂಚೂರು ದೂರ, ಫೇಸಿನ ಒಂಚೂರು ದೂರ ಹಿಂಗೆ. ಗೈಸ್ ಇವಾಗ ನೇಲ್ ಆರ್ಟಿಸ್ಟು ವರ್ಕ್ನೆಲ್ಲ ಸ್ವಲ್ಪ ನೋಡಾಯಿತು. ಇನ್ನೂ ಸ್ವಲ್ಪ ಡಿಸೈಡ್ ಮಾಡಬೇಕು ಏನು ಎತ್ತ ಅಂತ. ಬಿಕಾಸ್ ಸ್ಯಾಲ್ರಿ ರಿಲೇಟೆಡ್ ಸ್ಟಾಕ್ಸ್ ನಡೀತಿತ್ತು. ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇದು ನಮ್ಮೆಲ್ಲರಿಗೂ ಹಸುವಾಗ್ಬಿಡಿದೆ. ಅಪ್ಪ ಅಮ್ಮ ನನಗೆ ಅಪ್ಪ ಅಮ್ಮನಿದೆ, ನಾನು ಅಮ್ಮ ಮತ್ತು ಭರತ್ಗೆ ಇವಾಗ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಮಂತ್ರಿ ಹತ್ರನೆಲ್ಲ ಸಾಗರ್ ಅಂತಿದೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು, ಅಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೇಗ ಹೋಗಿ ತಿನ್ನೋಣ ವೇಸ್, ಹಸು ತಡ್ಕೊಳಕ್ಕಾಗ್ತಾ ಇಲ್ಲ. ಭರತ್ಗೆ ವಡೆ ಅಂದರೆ ತುಂಬ ಇಷ್ಟ, ಹಂಗಾಗಿ ವಡೆ ತೊಗೊಂಡಿದ್ದೀವಿ. ನಾನು ಸೌತ್ ಮೀಲ್ಸು ಮತ್ತು ಗೋಬಿ ಮತ್ತು ಫ್ರೈಡ್ ರೈಸ್ ತೊಗೊಂಡಿದ್ದೀವಿ. ಅಮ್ಮ ಫ್ರೈಡ್ ರೈಸು ಗೋಬಿ ತಿಂತಾರೆ. ಗೈಸ್ ಫೈನಲಿ ಫ್ರೈಡ್ ರೈಸು ಮತ್ತು ನಂದು ಊಟ ಎರಡೂ ಬಂತು. ಭರತ್ ನೋಡಿ ನನಗೋಸ್ಕರ ಅಂತ ಎಂಥದ್ದು ಕ್ಯಾರೆಟ್ ಅಲ್ಲಿ ಹಾಕಿಸ್ಕೊಂಬಂದಿದ್ದಾರೆ ಸ್ವಲ್ಪ. ನಾವಿರೋದು 3 ಜನ, ಎಷ್ಟು ತೊಗೊಂಡಿದ್ದೀವಿ ನೋಡಿ ಫುಡ್ಡು. ಇಷ್ಟು ಖಾಲಿ ಮಾಡಿದೆ. ಖಾಲಿ ಮಾಡಲಿಲ್ಲ ಅಂದರೆ ಭರತನ ಇಲ್ಲಿಂದ ಕಳಿಸಲ್ಲ ಅಲ್ಲಮ್ಮ. ಗೈಸ್ ಫೈನಲಿ ಇವಾಗ ಮಾಲ್ ಆಫ್ ಏಷ್ಯಾಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಈಗ ಒಳಗೆ ಹೋಗೋಣ. ಮಾಲ್ ಆಫ್ ಏಷ್ಯಾದಲ್ಲಿ ಏನಕ್ಕೆ ಬಂದ್ವಿ ಅಂತ ಹೇಳ್ಬಿಟ್ಟು ಒಳಗೆ ಹೋದ್ಮೇಲೆ ಹೇಳ್ತೀನಿ. ಈಗ ಈ ವಾಟರ್ ಏನು ಹಿಂಗೆ ಉಗೀತಾ ಇದ್ದಲ್ಲ ಮೇಲ್ಗಡೆ, ಅದನ್ನ ನೋಡಿ ಎಂಜಾಯ್ ಮಾಡ್ಕೊಳ್ಳೋಣ. ಸಕ್ಕತ್ತಾಗಿದೆಲ್ಲ ಸುತ್ತಮುತ್ತ. ಗೈಸ್ ಅತಿ ಶೀಘ್ರದಲ್ಲಿ ಭರತ್ ಆಫೀಸ್ನ ಕೂಡ ತೋರಿಸ್ತೀನಿ. ಗೈಸ್ ಮಾಲ್ ಆಫ್ ಏಷ್ಯಾದಲ್ಲಿ ರೋಲೆಕ್ಸ್ ಬಂದಿದೆ. ಇಟ್ ಈಸ್ ಸ್ಟಿಲ್ ಮೈ ಡ್ರೀಮ್ ಟು ಬೈ ಅ ರೋಲೆಕ್ಸ್ ವಾಚ್. ಒಂದು ದಿನ ರೋಲೆಕ್ಸ್ ವಾಚ್ನ ತಗೋತೀನಿ, ಬಟ್ ಅದಕ್ಕಿಂತ ಮುಂಚೆ ಮನೆ ಕಟ್ಟಬೇಕು ಗೈಸ್. ಐ ಫೀಲ್ ಸೋ ಹ್ಯಾಪಿ. ಶಾಪ್ ನೋಡಿ ಎಷ್ಟೊಂದು ಖುಷಿ ಆಯಿತು. ರಿಯಲ್ ರೋಲೆಕ್ಸ್ ತೊಗೊಂಡ್ರೆ ಎಷ್ಟು ಖುಷಿ ಆಗಬೇಡ. ಮಾಲ್ ಆಫ್ ಏಷ್ಯಾದಲ್ಲಿ ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್ಸ್ ಆಯಿತಾ, ಅವ್ರದ್ದೊಂದು ಒಂದು ಡೆಸರ್ಟ್ ಪ್ಲೇಸ್ ಮತ್ತು ಫುಡ್ ಐಟಮ್ಸ್ ಕೂಡ ಇದೆ. ಅಂದರೆ ತುಂಬ ಯೂನಿಕ್ ಕೊರಿಯನ್ ಫುಡ್ ಐಟಮ್ಸ್ ಸಿಗುತ್ತೆ. ಸೊ ಹಾಗಾಗಿ ಅದ್ರ ಸೆಟಪ್ ಎಲ್ಲ ನಡೀತಾ ಇದೆ. ಸೊ ಅದ್ರದ್ದು ಯಾವ ಥರ ನಡೀತಿದೆ ಏನು ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ಇನ್ನೂ ಸ್ವಲ್ಪ ವರ್ಕ್ ಎಲ್ಲ ಅದ್ರದ್ದು ನಡೀತಾ ಇದೆ ಆಸ್ ಯು ಗೈಸ್ ಕ್ಯಾನ್ ಸಿ. ಸೊ ಇಲ್ಲೂ ಸ್ವಲ್ಪ ಎಲ್ಲ ಸಿಟ್ಟಿಂಗ್ ಅರೇಂಜ್ಮೆಂಟ್ ಎಲ್ಲ ಇರುತ್ತೆ. ಅಂದರೆ ಇಲ್ಲಿ ನೋಡಿ ಸಾಲ್ ಟು ಸಿಲಿಕಾನ್ ಸಿಟಿ ಅಂತ ಹೇಳ್ಬಿಟ್ಟು. ಸೊ ಕೊರಿಯನ್ ಫೇಮಸ್ ಸ್ಟ್ರೀಟ್ ಫುಡ್ ನಾವ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸ್ಟ್ರೀಟ್ ಫುಡ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೊರಿಯನ್ದು. ಸೊ ಹಾಗಾಗಿ ಇಲ್ಲಿಗೆ ಸಬ್ಸ್ಕ್ರೈಬರ್ಸ್ ಜೊತೆ ಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹಿಂಗಾಗತ್ತೆ ಏನು ಅಂತ ಹೇಳ್ಬಿಟ್ಟು. ಗೈಸ್ ಹಂಗೆ ಪರ್ಫ್ಯೂಮ್ ನೋಡೋಣ ಝಾರಾದಲ್ಲಿ ಅಂತ ಹೇಳ್ಬಿಟ್ಟು ಬಂದೆ. ಬಿಕಾಸ್ ಅವರೆಲ್ಲ ಇದು ಝಾರಾ ತೆಗೆದುಬಿಟ್ರಲ್ಲ, ನನಗೆ ಬರೀ ಝಾರಾ ಪರ್ಫ್ಯೂಮ್ಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ತುಂಬ ಇವಾಗ ಆಪ್ಷನ್ಸ್ ಇದೆ. ಸೊ ಅದಕ್ಕೆ ಚೆಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಪಕ್ಕದೇ ಚೆನ್ನಾಗಿದೆ ಅನಿಸುತ್ತೆ. ಸೊ ಟೆಂಪ್ಟೇಷನ್ ಆ್ಯಂಡ್ ವೆನಿಲಾ ಈ ರೆಡ್ ಬಾಟಲ್ನ ತೊಗೋತಾ ಇದ್ದೀನಿ. ಸರ್ ಈ ರೆಡ್ ಬಾಟಲ್ ಇದನ್ನು ತೊಗೋತಾ ಇದ್ದೀನಿ. ಗೈಸ್ ಈ ಬಾಟಲ್ಗೆ ಎಷ್ಟಾಗುತ್ತೆ ಇವಾಗ, ಅದು ಟ್ಯಾಕ್ಸ್ ಬಿದ್ದು ಎಷ್ಟಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಫಿಸಿಕಲ್ ಅಂದರೆ ನಾವೇ ಒಂದು ಸ್ವಂತ ಬಿಲ್ಲಿಂಗ್ ಮಾಡೋ ಥರ ಮಾಡ್ಕೊಂಡಿದ್ದಾರೆ ಒಂದು ಕೌಂಟರು. ಅಂದರೆ ಫೋನ್ಪೇ ಎಲ್ಲ ಇದ್ದದಕ್ಕೆ ಈ ಥರ ಪಿಕ್ ಮಾಡ್ಕೋಬೋದು. ಆ್ಯಂಡ್ ಇದು ಅಜಾರ್ಟಲ್ಲಿತ್ತು ಈ ಸಿಸ್ಟಮು, ಇವಾಗ ಝಾರಾದಲ್ಲೂ ತಂದುಬಿಟ್ಟಿದ್ದಾರೆ. ಗೈಸ್ ಈ ಡ್ರೆಸ್ ಇದೆಲ್ಲ ನಂಗೆ ತುಂಬ ಕ್ಯೂಟ್ ಅನ್ನಿಸ್ತು. ಬಟ್ ಝಾರಾದಲ್ಲಿ ನಿಮಗೆ ಗೊತ್ತಿರೋಂಗೆ ಎಕ್ಸ್ಪೆನ್ಸ್ ಇರುತ್ತೆ. ಸೊ ಅಷ್ಟೊಂದು ತೊಗೊಳ್ಳೋ ಅಂತ ರೇಟ್ ಅಂತೂ ನಾನು ಕೊಡಲ್ಲ. ಸೊ ಲೆಟ್ಸ್ ಗೋ. ಗೈಸ್ ಯಾವ ಬ್ರ್ಯಾಂಡು ಎಷ್ಟು ದೊಡ್ಡದಾದರೆ ಏನು, ನಮಗೊಂದು ಬ್ಯಾಗ್ ಕೊಡಲಿಲ್ಲ ಗೈಸ್ ಝಾರಾ ಅವ್ರು. ತೋರಿಸಿ ನೋಡಿ, ಹಂಗೆ ಕೈಲಿ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನನ್ನ ಪ್ರಕಾರ ಐ ಆಮ್ ಡಿಸಪಾಯಿಂಟೆಡ್ ದೇರ್. ಗೈಸ್ ಇನ್ನೊಂದು ವಿಷಯ ನಾನು ಹೇಳಿರಲಿಲ್ಲ, ನಾನು ಮಾಲ್ ಆಫ್ ಏಷ್ಯಾಗೆ ಏನಕ್ಕೆ ಬಂದೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಕೆಫೆಯಲ್ಲಿ ನನ್ನ ಒಂದು ಸಬ್ಸ್ಕ್ರೈಬರ್ಸ್ನ ಕರ್ಕೊಂಬಂದು ಅವ್ರ ಜೊತೆ ಒಂದು ಡಿನ್ನರ್ ಮಾಡೋಣ ಅಂತ ಹೇಳ್ಬಿಟ್ಟು, ಡಿನ್ನರ್ ಅಲ್ಲ ಲಂಚ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಇಲ್ಲಿ ಕೊರಿಯನ್ ಸ್ಟ್ರೀಟ್ ಫುಡ್ಸ್ ಮತ್ತು ಡೆಸರ್ಟ್ಸ್ ಎಲ್ಲ ಸಿಗುತ್ತೆ.
ಸೊ ಅದನ್ನು ನಾನು ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ ಇಬ್ಬರು ಕೂಡ ಟ್ರೈ ಮಾಡ್ಬೋದು. ಸೊ ಪ್ಲೀಸ್. ಆ್ಯಂಡ್ ಭರತ್ ಕೂಡ ನನ್ನ ಜೊತೆ, ಭರತಿಗೆಲ್ಲ ಫ್ರೀನೇ ಅಲ್ಲ ಭರತ್? ಹಾಂ, ಭರತ್ ಇರ್ತಾರೆ. ಸೊ ಇವಾಗ ನೋಡಿ ಮಾಲ್ ನೋಡೋದಕ್ಕೆ ಹೇಗಿದೆ ಅಂತ. ಸೊ ಯಾರಿಗಾರು ನಮ್ಮ ಮುಂದೆ ಲಂಚ್ ಮಾಡೋದಕ್ಕೆ ಅಂತ ಇಷ್ಟ ಇದ್ದರೆ ದಯವಿಟ್ಟು ಇನ್ಸ್ಟಾಗ್ರಾಮಿಗೆ ಬಂದು DM ಮಾಡಿ. ಹಾಂ, DM ಮಾಡಿ. ಆ್ಯಂಡ್ ಗೈಸ್ ಇವಾಗ ತುಂಬ ಸ್ಟೋರ್ಸ್ಗಳು ಬಂದಿದೆ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಮಾಲ್ ಆಫ್ ಏಷ್ಯಾಗೆ ಬಂದಾಗ ಜಾಸ್ತಿ ಸ್ಟೋರ್ಸ್ಗಳು ಇರಲಿಲ್ಲ. ಇವಾಗ ತುಂಬ ಸ್ಟೋರ್ಸ್ಗಳು ಬಂದಿದೆ. ಆ್ಯಂಡ್ ಆಲ್ ದ ಲಕ್ಸುರಿ ಬ್ರ್ಯಾಂಡ್ಸ್. ನನಗಂತೂ ಏನು ಅನ್ನಿಸ್ತಿದೆ ಅಂತಂದರೆ ಪೂರಾ ಮಾಲ್ ಆಫ್ ಏಷ್ಯಾ ತಗೋಬೇಕು ಅನ್ನಿಸ್ತಿದೆ, ಬಟ್ ಅಷ್ಟೊಂದು ಇಲ್ಲ. ವಾಟ್ ಶುಡ್ ಬಿ ದ ವರ್ತ್ ಆಫ್ ದಿಸ್ ಪ್ಲೇಸ್? ಎಷ್ಟಿರ್ಬೋದಬ್ಬ ಅಂದರೆ ಗೈಸ್, ಎಷ್ಟು ವರ್ತ್ ಇರ್ಬೋದು ನೀವು ಕಮೆಂಟ್ ಹಾಕಿ. ಈ ಮಾಲ್ದು ಒಂದು ವೇಳೆ ಈ ಮಾಲ್ನ ಇಡೀ ಶಾಪ್ಸ್ನ ಜೊತೆಗೆ ಬೈ ಮಾಡಬೇಕು ಅಂದರೆ ಎಷ್ಟು ಬೀಳ್ಬೋದು ಅಂತ. ಮಾಲ್ ಆಫ್ ಏಷ್ಯಾದಲ್ಲಿ ಎಷ್ಟು ಬೇಕೋ ಅಷ್ಟು ಸುತ್ಕೊಂಡು ಆಟೋ ಹೊತ್ಕೊಂಡ್ವಿ. ಕಾಲೆಲ್ಲ ಸಖತ್ ನೋವ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಫೈನಲಿ ನಾನು ರೋಲೆಕ್ಸ್ ಶಾಪ್ ಇದೆ ನೋಡಿ, ಅದರೊಳಗೆ ಹೋಗಿ ಒಂದು ನಾರ್ಮಲ್ ವಾಚ್ಗೆ ಎಷ್ಟಾಗ್ಬೋದು ಅಂತ ಕೇಳಿದೆ. ಸೊ ಅಲ್ಲಿ ಡಿಸ್ಪ್ಲೇಗಿಂತ ಒಂದೇ ಒಂದು ವಾಚ್ ಇದ್ದಿದ್ದು, ಅದು ಪ್ರೀ ಬುಕಿಂಗ್ ಮಾಡಬೇಕಂತೆ ವಾಚ್ನ ಬೈ ಮಾಡಬೇಕಂದ್ರೆ. ಸೊ ಅದು ಶಾಪ್ಗೆ ನಮಗೆ ಒಂದು ಫೋಟೋ ತೊಗೊಂಡೋಗಿ ತೋರಿಸಿದ್ರೆ ಬೇಕು ಅಂತ ಹೇಳಿದ್ರೆ ಮಾತ್ರ ಕೊಡ್ತಾರೆ. ಅಲ್ಲಿ ಡಿಸ್ಪ್ಲೇಗೆ ಜಾಸ್ತಿ ವಾಚಸ್ ಎಲ್ಲ ಇರಲ್ಲ. ಸೊ ಅವ್ರು ಏನು ಹೇಳಿದ್ರಪ್ಪ ಅಂತಂದರೆ 33 lakh ಆಗುತ್ತೆ ಆ ವಾಚ್ಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಓ ಮೈ ಗಾಡ್, ಅದೇ 33 lakh ಇದ್ರೆ ಒಂದು ಸೈಟ್ ತೊಗೊಂಡ್ಬಿಡ್ತಿದ್ನಲ್ಲ ನಾನು ಅಂತ ಯೋಚನೆ ಬಂತು ನನಗೆ. ಫೈನಲಿ ನನ್ನ ಪರ್ಫ್ಯೂಮ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಐ ಥಿಂಕ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಒಂದು ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ನ ತೊಗೊಂಡಿರೋದು. ಬಾಟಲ್ ಹೆವಿ ಇದೆ ಗೈಸ್, ಆ್ಯಂಡ್ ಇಟ್ ಸ್ಮೆಲ್ಸ್ ಸೋ ನೈಸ್. ಇಟ್ ಸ್ಮೆಲ್ಸ್ ಎಕ್ಸ್ಪೆನ್ಸಿವ್. ಸೊ ಇದು ಬಂದ್ಬಿಟ್ಟು ಟೆಂಪ್ಟೇಷನ್ ಆ್ಯಂಡ್ ವೆನಿಲ್ಲೆ ಅಂತ ಹೇಳ್ಬಿಟ್ಟು, ವೆನಿಲಾ ಅಲ್ಲ ವೆನಿಲ್ಲೆ. ಸೊ ರೆಡ್ ಝಾರಾ ಟೆಂಪ್ಟೇಷನ್ ಆ್ಯಂಡ್ ವೆನಿಲಾ. ನಿಮಗೂ ಬೇಕು ಅಂದರೆ ಆರ್ಡರ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 3,000 ಹೋಗುತ್ತೆ. ಬಟ್ ಒಂದು ಬೇಜಾರು, ನಾನು ಬ್ಯಾಗ್ ಕೊಡಲಿಲ್ಲ ಗೈಸ್. ಅವರು ಬರೀ ಡಬ್ಬ ಕೊಟ್ಬಿಟ್ಟು ಕಳಿಸ್ಕೊಟ್ರಲ್ಲ. ಓಕೆ, ಆಹಾ ಆಗಲೇ ಸ್ಪ್ರೇ ಮಾಡ್ಕೊಂಡಿದ್ದೆ. ಆಹಾ ಅನ್ನಿಸ್ತದೆ ಸ್ಮೆಲ್ಲು. ಗೈಸ್ ಇವತ್ತು ನಮ್ಮ ಮನೇಲಿ ರಾತ್ರಿ ಅಡುಗೆ ಬಂದ್ಬಿಟ್ಟು ಉಪ್ಪಿಟ್ಟು. ಸಪ್ಪ ಹೆಚ್ತಾ ಇದ್ರು, ಕೊಡ್ರಿ ಹೆಚ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂಡೆ. ಇವಾಗ ನಮ್ಮ ಮನೇಲಿ ಉಪ್ಪಿಟ್ಟು ಗೈಸ್ ಫೈನಲಿ ಉಪ್ಪಿಟ್ಟು ಆಯಿತು. ಸೊ ಉಪ್ಪಿಟ್ಟನ್ನ ತಿಂತಾ ಇದ್ದೀನಿ. ಆ್ಯಂಡ್ ಮ್ಯಾಂಗೋನ ಅಪ್ಪ ಕಟ್ ಮಾಡಿದ್ದಾರೆ. ಬರುತ್ತು ಮ್ಯಾಂಗೋ ಕಟ್ ಮಾಡಿಕೊಡ್ತಿರೋ ಅಂದರೆ ಕಾಯಿ ಕಟ್ ಮಾಡಿಕೊಟ್ಬಿಟ್ಟಿದ್ರು. ಇವಳು ಇವತ್ತು ಯಾರ ಮೇಲೋ ನೆಗಿತಾ ಇಲ್ಲ. ಹೂವು ಕರ್ಕೊಂಡು ಹೋಗಿದ್ದಾಗ ಒದೆ ತಿಂದಿದ್ದಾಳೆ ಇವತ್ತು ಒಂದು ನನ್ನ ಕೈಲಿ. ಸುಮ್ಮನೆ ಸಡನ್ನಾಗಿ ನೆಗೋಗ್ಬಿಟ್ರಂಗೆ ಹೋಗೋರ ಹತ್ರ. ತಿಮ್ಮಿ ನೀನು ವಾಕಿಂಗ್ ಕರ್ಕೊಂಡು ಹೋಗಲ್ಲ ನೋಡಿ ನಾಳೆಯಿಂದ. ಗೈಸ್ ಅತಿ ಶೀಘ್ರದಲ್ಲಿ ಭರತ್ ಆಫೀಸ್ನ ಕೂಡ ತೋರಿಸ್ತೀನಿ. ಇವಾಗ ಭರತ್ತು ಹೊರಡ್ತಾ ಇದ್ದಾರೆ. ಫುಲ್ ಎಣ್ಣೆ ಹಾಕೊಟ್ಬಿಟ್ಟಿದ್ದೀನಿ ನೋಡಿ, ಎಲ್ಲ ಕಡೆ ಎಣ್ಣೆ ಎಳಿತಾ ಇದೆ. ಸರಿ ಹೊಡಿ ಭರತ್, ಲೇಟ್ ಆಗತ್ತೆ. ಹಾಂ ಇಲ್ಲ ನಮ್ಮಪ್ಪ ಪೋಕೋ ಎಲ್ಲಿ ಅಂತ ಕೇಳ್ತವ್ರೆ. ಅವಳು ಇಲ್ಲಿ ಕೆಳ ತನಕ ಓಡ್ ಬಂದಿದ್ಲು. ಪೋಕೋ ಹಾಂ ಇಲ್ಲೇ ಇದ್ದಾಳೆ, ಇಲ್ಲೇ ನೋಡ್ತಾ ಇರಲಿ, ಎಲ್ಲಿ ಹೋಗ್ತವ್ರೆ ಅಂತ ನೋಡ್ತಾ ಇಲ್ಲ. ಸರಿ ಆಯಿತು ಬರೋದು, ಹುಷಾರು. ಸಿ ಯು ಡೇ ಆಫ್ಟರ್ ಟುಮಾರೋ. ಬಾಯ್. ಪೋಕು ನೋಡಿ ಇಲ್ಲೇ ನಿಂತ್ಕೊಂಡು ನೋಡ್ತಾವಳೆ ನಾನು ಬರ್ತೀನ ಇಲ್ವ ಅಂತ. ಅವಳಿಗೆ ಭಯ, ಅವಳನ್ನ ಬಿಟ್ಟು ಎಲ್ಲೋಗ್ಬಿಡ್ತೀವೋ ಅಂತ. ಈಗ ಒಳಗೆ ಹೋಗ್ತಾಳೆ ನೋಡಿ. ಅವಳಿಗೆ ಸಮಾಧಾನ ಒಳಗಡೆ ಬಂದೇ ಬರ್ತಾರೆ ಅಂತ. ಸಣ್ಣದೊಂದು ಮನೆ ಬೇಕು ಮೈಸೂರು